ನಮ್ಮ ಬಸ್ಸು ರೆಡಿ ಇದೆ. ಇದು ತೆಗಿ. ಓ, ಈ ಥರನೂ ಫ್ರಾಡ್ ನಡೆಯುತ್ತಾ? ಬಿಡು, ಫುಲ್ ರೆಸ್ಪಾನ್ಸೇ ಇಲ್ಲ. ಅಲ್ಲೆಲ್ಲ ಜಗಳ ಮಾಡಿದ್ಮೇಲೆ ಕ್ಯಾನ್ಸಲ್ ಮಾಡೋದು. ನನ್ನ ಫೇಸ್ ನೋಡಿ ಎಷ್ಟು ಫ್ರೆಶ್ ಆಗೈತೆ. ನನ್ನ ಫೇಸ್ ಬಾಡೋಗದೆ. ನಮ್ಮ ಲಗೇಜ್ ಎಲ್ಲ ಹೋಗಿ ಆ ವೆಹಿಕಲ್ ಬೀಳುತ್ತೆ. ಹೆಂಗ ಅನಿಸ್ತೈತಮ್ಮ? ಇನ್ನು 1200 ಸ್ಟೆಪ್ ಬಾಕಿ ಇದೆ. ಈ ರೀತಿ ಗಂಟೆ ಕಟ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು తెలుగు వస్తుందా దానికి? బాయ్. ತರದು ಮಂಡಿ ಕಾಲ್ನಲ್ಲಿ ಹೋಗ್ತಾರೆ. ಸೊ ಎಷ್ಟು ಬೇಗ ಓಡೋಡ್ ಬರ್ತಿತ್ತು ನೋಡಿ, ಗೋಲ್ಡ್ ಮಾಡಿಸ್ಕೊಳಕ್ ಆಸೆ ಆಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ನೋ ಸಾಕಷ್ಟು ಜನ ನನಗೆ ವ್ಲಾಗ್ಸೇ ಆಗ್ತಾ ಇಲ್ಲ ಅಂತ ಕೇಳ್ತಾನೆ ಇದ್ರಿ. ಸೊ ನಿಮಗೋಸ್ಕರ ಈ ವ್ಲಾಗ್. ತುಂಬ ಜನ ನನ್ನ ಕನ್ಸಿಸ್ಟೆನ್ಸಿ ಇಲ್ಲ ಅಂತ ಬೇಜಾರಾಗಿದ್ರಿ. ಸೊ ಇನ್ನು ಮುಂದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅಂತ ನಿಮಗೆ ಪ್ರಾಮಿಸ್ ಮಾಡ್ತಾ ಈ ವ್ಲಾಗ್ ಬಂದು ನಮ್ಮ ಮೈಸೂರಿಂದ ತಿರುಪತಿಗೆ ಹೋಗ್ತಿರೋ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಸೊ ಮೈಸೂರಿಂದ ತಿರುಪತಿಗೆ ಹೇಗೆ ಹೋಗ್ತಿದ್ದೀವಿ, ಏನೇನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ, ಹಾಗೆ ಯಾವ್ಯಾವ ಪ್ಲೇಸ್ ವಿಸಿಟ್ ಮಾಡ್ತಿದ್ದೀವಿ ಅಂತ ಎಲ್ಲ ಈ ವ್ಲಾಗಲ್ಲಿ ಕವರ್ ಆಗಿರುತ್ತೆ. ಹಾಗೆ ಕೆಲವೊಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ, ಎಂಜಾಯ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಪ್ಯಾಕಿಂಗ್ ಮಾಡಿ ರೆಡಿ ಮಾಡಿಟ್ಕೊಳ್ತಾ ಇದ್ದೀವಿ. ಸೊ ಫುಲ್ ಮನೆಯೆಲ್ಲ ಮೆಸ್ ಆಗಿ ಹೋಗಿದೆ. ಮೈಲೋ ನೋಡಿ ಏನು ಮಾಡ್ತಾವೆ. ಮೈಲೋ ನೋಡು, ವಸುದೇವ ಕುಟುಂಬಕಂ ಸಾಕ್ಷಾತ್ ಕೃಷ್ಣನ ತಂದೆ ವಾಸುದೇವ ಕಟ್ಟಿರತಕ್ಕಂಥ ದೇವಸ್ಥಾನ. ಇದೇ ಯುಗಗಳ ಕಾಲದಲ್ಲಿ ಸಾಕ್ಷಾತ್ ಕೊನೆ ಕಲಿಯುಗದ. ನಾವು ಹೊರಡೋಕ್ಕೂ ಮುಂಚೆ ಮನೇಲಿ ಪೂಜೆ ಮಾಡಿ ಬೆಳಗ್ಗೆನೆ ಪೊಂಗಲ್ ಮಾಡಿಟ್ಬಿಟ್ಟು ಎಡೆ ಅಂದರೆ ದೇವ್ರಿಗೆ ಎಡೆ ಇಟ್ಟಿದ್ವಿ ಪ್ರಸಾದ ಥರ. ಸೊ ಅದನ್ನೆಲ್ಲ ಇಟ್ಟು ಮತ್ತೆ ಸಂಜೆ ಪೂಜೆ ಮಾಡಿಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಮೈಲೋ ನೀ ಮಲ್ಕೊಳಕ್ಕೆ ಲಗೇಜ್ ಜಾಸ್ತಿ ಇರೋ ಕಾರಣ ನಾವು 2 ಆಟೋ ಮಾಡಿಕೊಂಡು, ನಾನು ಅಪ್ಪ ಅಮ್ಮ ಒಂದು ಆಟೋ, ಅಕ್ಕ ಬಾವ ಒಂದು ಆಟೋ ಹೋಗ್ತಾ ಇದ್ದೀವಿ. ನಾವಿಲ್ಲಿಂದ ಡೈರೆಕ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ರೈಲ್ವೆ ಸ್ಟೇಷನ್ ಬ್ಯಾಕ್ ಗೇಟ್ ಹತ್ರ ರೀಚ್ ಆಗಿ ಅಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಬ್ಯಾಗ್ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಏನಿಲ್ಲ ಬಮ್ಮ, ಆಗಲ್ಲ ಅಮ್ಮ, ಅಲ್ಲಿ ಸುಸ್ತಾಯ್ತದೆ, ಇಲ್ಲಿ ಹತ್ತೂರ ಅಲ್ಲಿ ಇಳಿದ್ಯಾ ಬಾ. ನಮ್ಮಮ್ಮಗೆ ಎಲಿವೇಟರ್ನಲ್ಲಿ ಬರೋದಕ್ಕೆ ಭಯ, ಅದಕ್ಕೋಸ್ಕರ ಅವರು ಸ್ಟೆಪ್ಸ್ ಹತ್ಕೊಂಡೇ ಹೋಗ್ತೀನಿ ಅಂದ್ಕೊಂಡು ಹೋಗ್ತಾ ಇದ್ದಾರೆ. ಆರಾಮಾಗಿ ಬರ್ಬೋದಿತ್ತಪ್ಪ. ಇನ್ಯಾವಾಗ ಕಲಿತೀಯ ನೀನು? ಇನ್ಯಾವಾಗಮ್ಮ ಕಲಿತೀಯಾ? ಹೋಗಿದೆ ತಾನೆ ಮಾಲಲ್ಲಿ ಅನ್ಸುತ್ತೆ. ಈಗ ನಮ್ಮ ಟ್ರೈನ್ ಬಂದಿದೆ. ಆ್ಯಕ್ಚುಲಿ ಇದು ತಿರುಪತಿ ಟ್ರೈನೇ, ತಿರುಪತಿಗೆ ಹೋಗ್ತಿರೋದು. ಬಟ್ ನಾವು ತಿರುಪತಿಗೆ ಹೋಗಬೇಕು ಅಂತಂದರೆ 3 months or 2 months ಪ್ರಿಯರಾಗಿ ಬುಕ್ ಮಾಡ್ಕೋಬೇಕು. ನಮ್ಮ ಪ್ಲ್ಯಾನ್ ಬಂದು ಸಡನ್ನಾಗಿ ಆಗಿರೋದ್ರಿಂದ ನಾವು ಟಿಕೆಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗಿ ಬ್ಯಾಂಗ್ಳೂರಿಂದ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರು ಬಂತು ಅಂತ ನೋಡ್ಬೇಕಂದ್ರೆ ಒಂದು ಕೆಂಗೇರಿ ಮೋರಿ ಸ್ಮೆಲ್ ಬರಬೇಕು, ಇಲ್ಲ ಬಿಲ್ಡಿಂಗ್ಗಳು ಕಾಣಿಸ್ಬೇಕು, ಅವಾಗ ಬೆಂಗಳೂರು ಬಂತು. ಸೊ ಇವಾಗ ಬೆಂಗಳೂರು ಮೆಜೆಸ್ಟಿಕ್ಕಲ್ಲಿ ಇಳ್ಕೊಂಡು ಹೋಗ್ತಾ ಇದ್ವಿ. ಅಯ್ಯೋ ಸ್ಟಕ್ ಆಗೋಯ್ತು. ಸೊ ಇಲ್ಲಿಂದ ನಮ್ಮ ಪಯಣ ಬಸ್ ಸ್ಟಾಪಿಗೆ. ಇದಮ್ಮ ನಮ್ಮ ಪಿಕಪ್ ಪಾಯಿಂಟ್ ಬಂದು ಮೆಜೆಸ್ಟಿಕ್ ಆಪೋಸಿಟ್ ಒಂದು ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಕೆಲವೊಂದು ಪ್ಲೇಸಸ್ ಕೊಟ್ಟಿದ್ರು, ಬಟ್ ನಾವು ಮೆಜೆಸ್ಟಿಕ್ ಚೂಸ್ ಮಾಡ್ಕೊಂಡ್ವಿ. ಸೊ ರೋಡ್ ಕ್ರಾಸ್ ಮಾಡೋದಕ್ಕೆ ಲಗೇಜ್ ಎಲ್ಲ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಸ್, ನಮ್ಮ ಬಸ್ಸು ರೆಡಿ ಇದೆ. ಮೈಲ್ ನೋಡು, ಬಸ್ ಲೈಟ್. ಥ್ಯಾಂಕ್ ಯು. ಹೈ ಬಸ್. ಈ ಬಸ್ ಡೀಟೇಲ್ಸ್ ಎಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ಫಸ್ಟು ಫೀಲ್ ಮಾಡ್ತೀವಿ ಹೇಗಿದೆ ಫೆಸಿಲಿಟಿ ಏನು ಅಂತ, ಆಮೇಲೆ ಲಾಸ್ಟಲ್ಲಿ ಹೇಳ್ತೀನಿ. ತಗೊಳ್ಳಿ. ಇದು ತೆಗಿ.
ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಏನು ಟ್ರಾಫಿಕ್ ಐತೆ ಬೆಂಗಳೂರು, ಯಪ್ಪ. ಬಸ್ಸಲ್ಲಿ ಹೋಗ್ತಿರೋ ಫೀಲೇ ಆಯ್ತಿಲ್ಲ ಅಲ್ವೇನಮ್ಮ ಅಲ್ವಾ? ಅಲ್ಲೋದ್ರೆ ಯುವ ಸೌಂಡು ಆ ಜನ ತಿಮ್ಮಪ್ಪ ಕಾಪಾಡೋಣಪ್ಪ. ಸೊ ನಾವಿವಾಗ ಬುಕ್ ಮಾಡಿರೋ ಬಸ್ ಬಂದು ಐ ಬಸ್ ಅಂತ, HYBUS ಐ ಬಸ್ ಅಂತ. ಇದಕ್ಕೂ ಮುಂಚೆ ನಾವೇನಕ್ಕೆ ಬೆಂಗಳೂರಿಗೆ ಬಂದು ಬಸ್ ಹತ್ತುತ್ತಿದ್ದೀವಿ ಅಂತಂದರೆ ಒಂದು ಪ್ರಾಬ್ಲಮ್ ಆಗಿತ್ತು. ಅಮ್ಮ ಮ್ಯೂಟ್ ಮಾಡಮ್ಮ, ಕಾಪಿರೈಟ್ ಪ್ರಾಬ್ಲಮ್ ಬರುತ್ತೆ. ಸೊ ಮೈಸೂರಿಂದನೂ ಬಸ್ ಇದೆ. ಸೊ ನಾವು ಯಾಕೆ ಮೈಸೂರಿಂದ ಬಂದಿಲ್ಲ ಅಂದರೆ ಮೈಸೂರಿಂದ ಬುಕ್ ಮಾಡಿದೆ ಫಸ್ಟ್ ನಾನು ಫಸ್ಟ್ ಟೈಮ್ ಇದು ಬುಕ್ ಮಾಡ್ತಿರೋದು. ಲೈಕ್ ತಿರುಪತಿಗೆ ಇದು ಫಸ್ಟ್ ಟೈಮ್. ಕಾಳಹಸ್ತಿಗೆ ಬುಕ್ ಮಾಡಿದ್ದೆ ಇವ್ರು 3 ಜನಕ್ಕೆ, ಬಟ್ ನಾನು ಹೋಗಿರಲಿಲ್ಲ. ಸೊ ಅದೇನು ಪ್ರಾಬ್ಲಮ್ ಆಯಿತು ಅಂತಂದರೆ GRV ಯಾತ್ರಿಕಾ ಅನ್ನೋದು ಒಂದು ಬಸ್ ನೇಮ್, ಅದು ಏಜೆನ್ಸಿ ಬುಕ್ಕಿಂಗ್ ನೇಮು. ಸೊ ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಾನು ಬುಕ್ ಮಾಡಿದೆ. ಲೈಕ್ ರೆಡ್ ಬಸ್ಸಲ್ಲಿ ಬುಕ್ ಮಾಡ್ಬೋದಾಗಿತ್ತು, ಬಟ್ ನನಗೆ ಯಾಕೋ ಡೌಟ್ ಆಗಿ ಸುಮ್ಮನೆ ಅವ್ರ ಥ್ರೂನೇ ಹೋಗೋಣ, ಡೀಟೇಲ್ಸ್ ಎಲ್ಲ ಕೇಳಿಬಿಟ್ಟು ಅಂತ ಅದ್ರಲ್ಲಿ ಬುಕ್ ಮಾಡಿದೆ. ಅದೇನು ಪ್ರಾಬ್ಲಮ್ ಆಯಿತು ಅಂದರೆ ಮೈಸೂರಿಂದ ಡೈರೆಕ್ಟ್ ತಿರುಪತಿಗಿತ್ತು. ಸೊ ಅದೇನು ಪ್ರಾಬ್ಲಮ್ ಆಯಿತು ಅಂತಂದರೆ ಫಸ್ಟು ಬುಕ್ ಮಾಡಿದ್ವಿ, ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ವಿ. 6 ಮೆಂಬರ್ಸ್ಗೆ ಎಷ್ಟು ಏನು ಅಂತೆಲ್ಲ ಕೇಳಿಕೊಂಡು ಕೊನೆಗೆ ಇಷ್ಟು ಪೇ ಮಾಡಬೇಕು ಅಂತಂದರು. ಸೊ ನಾವು ಪೇ ಮಾಡಿದ್ವಿ. ನಾವು ಆನ್ಲೈನ್ ಥ್ರೂ ಹೋಗಲಿಲ್ಲ, ಅವ್ರ ಕಾಲ್ ಡೀಟೇಲ್ಸ್ ಅಂದರೆ ಅವ್ರದ್ದು ಆಫೀಸ್ಗೆ ಕಾಲ್ ಮಾಡಿಬಿಟ್ಟು ಬುಕ್ ಮಾಡ್ಕೊಂಡ್ವಿ. ಸೊ ಅವ್ರು ಏನು ಮಾಡಿದ್ರು, ಬುಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಓಕೆ ಮಾಡಿದ್ರು. ಸೊ ಇಲ್ಲಿ 1 ಸೀಟು ಬಂದು ಅಕ್ಕಪಕ್ಕ ಬೇರೆ ಆಗ್ತಿತ್ತು. ಸೊ ಬೇರೆ ಪ್ಯಾಸೆಂಜರ್ ಬರ್ತಾರೆ, ಸುಮ್ಮನೆ ಯಾಕೆ ಪ್ರಾಬ್ಲಮ್ ನಮಗೆ ಅಂದ್ಬಿಟ್ಟು ನಮಗೆಲ್ಲ ಪಕ್ಕ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಆನ್ಲೈನ್ಗೂ ಅವರಿಗೂ ಒಂದು 250 ರೂಪೀಸ್ ಡಿಫ್ರೆನ್ಸ್ ಇತ್ತು. ಸೊ ನಾವು ಓಕೆ ಪರವಾಗಿಲ್ಲ ಅಂತ ಅಂದ್ಕೊಂಡು ಹೇಳಿ ಪೇ ಎಲ್ಲ ಮಾಡಿದ್ವಿ. ಅವ್ರೇನಂದ್ರು ಬೆಳಗ್ಗೆ ನಿಮಗೆ ಪೇಮೆಂಟ್ ಮಾಡಿಬಿಟ್ಟು ಕಳಿಸ್ತೀನಿ. ಏನಕ್ಕೆ ಡಿಲೇ ಆಗ್ತಿದೆ ಅಂತಂದರೆ ನಾವು ಸಾಫ್ಟ್ವೇರ್ಗೆ ಹೇಳ್ಬಿಟ್ಟು ಸೀಟ್ಗಳನ್ನ ಲಾಕ್ ಮಾಡಿರ್ತೀವಿ. ಸೊ ಬುಕ್ ಆಗಿದೆ ಅನ್ನೋ ಥರ ಮಾಡಿರ್ತೀವಿ. ಸೊ ಅದು ಬುಕ್ ಆಗಿರಲ್ಲ ಅಂತಂದರು. ಈ ಥರನೂ ಫ್ರಾಡ್ ನಡೆಯುತ್ತಾ, ಬಿಡು ನಮಗೆ 200 ರೂಪಾಯಿ ಜಾಸ್ತಿ ಹೋದ್ರೂ ಪರವಾಗಿಲ್ಲ, ನಮಗೆ ಅಕ್ಕಪಕ್ಕ ಸೀಟ್ ಸಿಗುತ್ತಲ್ಲ ಅಂತ ಅಂದ್ಕೊಂಡು. ಸೊ ಹಂಗೆ ಅಂದ್ಕೊಂಡು ಬುಕ್ ಮಾಡಿದ್ಮೇಲೆ ಬೆಳಗ್ಗೆ ಬಿಲ್ ಕಳಿಸ್ತೀನಿ ಮೇಡಮ್, ಅಂದರೆ ಬುಕ್ಕಿಂಗ್ ಕನ್ಫರ್ಮೇಷನ್ದು ಕಳಿಸ್ತೀವಿ ಅಂತ ಅಂದರು. ಓಕೆ ಅಂತಂದ್ಬಿಟ್ಟು ಸುಮ್ಮನಾದ್ವಿ. ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗಿ ಸಂಜೆ ಬಂದಮೇಲೆ ಕಾಲ್ ಮಾಡಿದೆ. ಅವರು ಬಂದಿದೆಯಲ್ಲ ಮೆಸೇಜ್ ಅಂದರು. ಸೊ ಇಲ್ಲ, ಯಾವುದಕ್ಕೂ ಬಂದಿಲ್ಲ ಅಂತಂದೆ. ಆಮೇಲೆ ಒಂದು 5 ನಿಮಿಷ ಕಳಿಸ್ತೀನಿ ಅಂತಂದರು. ಮತ್ತೆ ಕಳಿಸ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ವಿ, ಕಳಿಸ್ಲೇ ಇಲ್ಲ. ಸೊ ನಾವು ಮತ್ತೆ ಕಾಲ್ ಮಾಡಿದಾಗ ಒಂದು 5 ನಿಮಿಷ ಮೇಡಮ್ ಇರಿ ಮೇಡಮ್ ಕಳಿಸ್ತೀವಿ ಅಂತ ಅಂದ್ಬಿಟ್ಟು ಫುಲ್ ರೆಸ್ಪಾನ್ಸೇ ಇಲ್ಲ. ಫುಲ್ ಕಾಲ್ ಕಟ್ ಮಾಡ್ತಾಯಿದ್ದಾರೆ. ನಾವು ಕಟ್ ಮಾಡೋಕ್ಕೆ ನಮಗೂ ಬರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಫುಲ್ ವಾಯ್ಸ್ ರೇಸ್ ಮಾಡಿದ್ಮೇಲೆ ಕಳಿಸ್ತೀವಿ ಇವಾಗ ಅಂತ ಅಂದ್ಬಿಟ್ಟು ಕಳಿಸಿದ್ರು. ಅದು ಏನಂತ ಕಳಿಸಿದ್ರು, 1200 ಅಂತ ಹೇಳಿದ್ದು ಮೈಸೂರಿಂದ ತಿರುಪತಿಗೆ. ಸೊ ಫೈನಲ್ ಆಗಿ 1900 ರೂಪೀಸ್ಗೆ ಬುಕ್ ಮಾಡಿದ್ದಾರೆ ಅವರು. ನಮ್ಮನ್ನ ಕೇಳಿಲ್ಲ ಏನಿಲ್ಲ, ನಾವು 7000 ಪೇ ಮಾಡಿರೋದು, ಅವರು 11000 ಬಿಲ್ ಕಳಿಸಿದ್ರು. ಸೊ ನಾವು ಅದಕ್ಕೆ 7000 ಹೇಳಿದ್ರು, 11000 ಅಲ್ಲ, ಕ್ಯಾನ್ಸಲ್ ಮಾಡಿ ಅಂತ ಅಂದ್ಬಿಟ್ಟು ಫುಲ್ ಎಲ್ಲ ಜಗಳ ಮಾಡಿದ್ಮೇಲೆ ಕ್ಯಾನ್ಸಲ್ ಮಾಡೋದು. ಸೊ ನಾನೇನು ಸಜೆಸ್ಟ್ ಮಾಡೋದು ಅಂತಂದರೆ, ಅವರು ರೆಸ್ಪಾನ್ಸ್ ಸರಿ ಇಲ್ಲ, ಸರ್ವಿಸ್ ಸರಿ ಇಲ್ಲ. ಸೊ ನಾನು ಈ ಥರ ಫೇಸ್ ಮಾಡಿದ್ದೀನಿ, ಈ ಥರ ಪ್ರಾಬ್ಲಮ್ನ ನೀವು ಫೇಸ್ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಐ ಬಸ್ಸಿಂದ ನಾನು ಮೈಸೂರಿಂದ ನಾನು ಚೆಕ್ ಮಾಡಿದೆ, ಮೈಸೂರಿಂದ ಅದೊಂದೇ ಇದ್ದಿದ್ದು, ಬೇರೆ ಯಾವ ಬಸ್ಸು ಇರಲಿಲ್ಲ. ಸೊ ಅದಕ್ಕೇ ಬ್ಯಾಂಗ್ಳೂರಿಂದ ಟ್ರೈ ಮಾಡೋಣ ಅಂತಂದಾಗ ಬ್ಯಾಂಗ್ಳೂರಿಂದ ತುಂಬ ಬಸ್ಸಸ್ ಇತ್ತು. ಸೊ ಕೊನೆಗೆ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ಐ ಬಸ್ ಒಳ್ಳೆ ರಿವ್ಯೂ ಇದೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಬುಕ್ ಮಾಡಿದೆ. ಸೊ ನಾನು ಈ ಬಸ್ ಜರ್ನಿನ ಎಕ್ಸ್ಪೀರಿಯೆನ್ಸ್ ಮಾಡಿ ಹೇಗಿದೆ ಏನು ಅಂತ ತಿಳ್ಕೊಂಡು ಈ ವಿಡಿಯೋ ಕೊನೆಯಲ್ಲಿ ಈ ಬಸ್ ಬಗ್ಗೆ ರಿವ್ಯೂ ಕೊಡ್ತೀನಿ. ಸೊ GRV ಯಾಂತ್ರಿಕಾ ಬಸ್ ಅವ್ರದ್ದು ಇದು ಪ್ರಾಬ್ಲಮ್ ಆಗಿತ್ತು. ಸೊ ನೇಮ್ ನೋಟ್ ಮಾಡ್ಕೊಳ್ಳಿ, ನೀವು ಈ ಥರ ಪ್ರಾಬ್ಲಮ್ ಫೇಸ್ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಇವಾಗ ನಾವು 9:45 ಕರೆಕ್ಟಾಗಿ ಬ್ಯಾಂಗ್ಳೂರು ಮೆಜೆಸ್ಟಿಕ್ಕಿಂದ ಸ್ವಲ್ಪ ಮುಂದೆ ಬಂದು ನಾವು ಬಸ್ ಹತ್ತಿದ್ದೀವಿ. ಸೊ ನೆಕ್ಸ್ಟು ತಿರುಪತಿಗೆ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಏನು ಅಂತ ಎಲ್ಲ ಅಪ್ಡೇಟ್ ಕೊಡ್ತೀವಿ. 10:30ಗೆ ಒಂದು ಪಾಯಿಂಟಲ್ಲಿ ನಿಲ್ಲಿಸ್ತಾರಂತ, ಅಲ್ಲಿ ಊಟ ತೊಗೋಬೇಕು. ಸೊ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ.
ನಾವು ಬಸ್ಸಲ್ಲಿ ಬರ್ತಿದ್ದೀವಿ ಅಂತ ನಮಗೆ ಗೊತ್ತೇ ಆಗಲಿಲ್ಲ, ಅಷ್ಟು ಸ್ಮೂತ್ ಡ್ರೈವಿಂಗ್ ಇತ್ತು, ತುಂಬ ಸೇಫಾಗಿ ಕರ್ಕೊಂಡು ಬಂದರು, ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಕರೆಕ್ಟಾಗಿ ನಮ್ಮದು ಪಾಯಿಂಟ್ ಬರ್ತಿದ್ದಂಗೆ ಅಲ್ಲಿ ಸ್ಪೀಕರ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಅವರು ಮೈಕ್ ಇಟ್ಕೊಂಡು ಅನೌನ್ಸ್ ಮಾಡ್ತಾ ಇರ್ತಾರೆ ಡ್ರೈವರ್ಸು ಮುಂದೆಗಡೆ ಕೂತ್ಕೊಂಡು, ನೆಕ್ಸ್ಟ್ ಯಾರಿದೆ ಬನ್ನಿ ಮುಂದೆ ಹೇಳ್ಕೊಳ್ಳಿ ಅಂತ ಎಲ್ಲ ಬಂದು ಹೇಳ್ತಾರೆ. ಇನ್ ಕೇಸ್ ಮರ್ತೋಗಿ ನಿದ್ದೆ ಮಾಡಿದ್ರೂ ಅವ್ರು ಬಂದು ನಿಮಗೆ ಹೆಬ್ಬರಿಸ್ತಾರೆ. ನಾವು ಇಳ್ಕೊಂಡಿರೋ ಪ್ಲೇಸ್ ಬಂದು ಅಲಿಪಿರಿ ಸ್ಟೆಪ್ಸ್ ಹತ್ರ ಇವಾಗ ಇಳ್ಕೊಂಡಿದ್ದೀವಿ. ಟಿಕೆಟ್ ತೊಗೊಳ್ಳೋಣ ಅಂತ ಹೋದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಟಿಕೆಟ್ ಡಿಸ್ಟ್ರಿಬ್ಯೂಟ್ ಮಾಡ್ತಿಲ್ಲ. ವೈಕುಂಠ ಏಕಾದಶಿ ಇರೋದ್ರಿಂದ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದಾರೆ. ಪ್ರಿಯೋರ್ ಆಗಿ ಯಾರು ಆನ್ಲೈನ್ ಬುಕ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಟಿಕೆಟ್ ಸಿಕ್ಕಿದೆ. ಆ್ಯಂಡ್ ಬರೋರೆಲ್ಲ ಡೈರೆಕ್ಟ್ ಧರ್ಮದರ್ಶನಕ್ಕೆ ಬರಬೇಕು. ಸೊ ನಾವು ಡೈರೆಕ್ಟು ಈಗ ಅಲ್ಲಿ ಫೇಸ್ ವಾಶ್ ಮಾಡಲಿಕ್ಕೆ ಪ್ಲೇಸ್ ಇದೆ, ಸೊ ಅಲ್ಲಿ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ಅಲ್ಲೇ ಎಲ್ಲ ಕುತ್ಕೊಂಡು ರೆಡಿ ಆದ್ವಿ. ಶೆಕೆನೇ ಅಲ್ವಾ ಅಲ್ಲಿ, ಚಳಿನೇ ಇಲ್ಲ. ನನ್ನ ಫೇಸ್ ನೋಡಿ ಎಷ್ಟು ಫ್ರೆಶ್ ಆಗೈತೆ, ನನ್ನ ಫೇಸ್ ಬಾಡೋಗದೆ. ಇವಾಗ ನಾವೆಲ್ಲರೂ ರೆಡಿಯಾಗಿ ಬೆಟ್ಟ ಹತ್ಲಿಕ್ಕೆ ಹೊರಟಿದ್ದೀವಿ. ಲಗೇಜ್ ಇಟ್ಕೊಂಡು ಹೋಗೋದಕ್ಕಾಗಲ್ಲ, ಸೊ ಹಾಗಾಗಿ ಲಗೇಜ್ನೆಲ್ಲ ಒಂದು ಕಡೆ ಕೊಡಬೇಕು. ಹೇಗೆ ಅಂತಂದರೆ ಇಲ್ಲಿ ಕೆಳಗಡೆ ಒಂದು ಆಫೀಸ್ ಇದೆ, ಅಲ್ಲಿಗೆ ಲಗೇಜ್ನ ಕೊಟ್ಟರೆ ಅವ್ರು ತೊಗೊಂಡೋಗಿ ಬೆಟ್ಟದ ಮೇಲ್ಗಡೆ ಕೊಡ್ತಾರೆ ವೆಹಿಕಲ್ ಮುಖಾಂತರ. ಸೊ ನಾವು ಅಲ್ಲಿ ಈಸ್ಕೊಳ್ಬೋದು. ಇಲ್ಲಿ ನಮಗೆ QR ಕೋಡ್ ಕೊಟ್ಟಿದ್ದಾರೆ, ನಂಬರ್ ಎಲ್ಲ ಕೊಟ್ಟಿದ್ದಾರೆ. ಇದನ್ನು ತೊಗೊಂಡೋಗಿ ಅಲ್ಲಿ ಸಪ್ರೇಟ್ ಕೌಂಟರ್ಸ್ ಇದೆ, ಆ ಕೌಂಟರ್ಸಿಗೆ ಕೊಟ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಳ್ಬೇಕು. ನಮ್ಮ ಡೀಟೇಲ್ಸ್ ಲೈಕ್ ಆಧಾರ್ ಆ್ಯಂಡ್ ಫೋನ್ ನಂಬರ್ ಎಲ್ಲ ಕೇಳ್ತಾರೆ, ಅದನ್ನು ಕೊಟ್ಟರೆ ರಿಜಿಸ್ಟರ್ ಆಗಿರುತ್ತೆ. ಸೊ ನಾವು ಮೇಲ್ಗಡೆ ಹೋಗ್ಬಿಟ್ಟು ನಮ್ಮ ಲಗೇಜ್ ಏನಿದೆ ಕಲೆಕ್ಟ್ ಮಾಡ್ಕೊಳ್ಬೋದು. ನಮ್ಮ ಲಗೇಜ್ ಎಲ್ಲ ಹೋಗಿ ಆ ವೆಹಿಕಲ್ ಬೀಳುತ್ತೆ. ఎంత ఒకటి ఇంటి కూడా ಸ್ಟೆಪ್ಸ್ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಪೂಜೆ ಮಾಡಿ ಕೈಯೆಲ್ಲ ಹೊಡೆದು ಹೊರಡ್ತಾ ಇದ್ದೀವಿ. ಆ್ಯಕ್ಚುಲಿ ಅಲಿಪಿರಿ ಮತ್ತು ಶ್ರೀವಾರಿ ಅಂತ 2 ಸ್ಟೆಪ್ಸ್ ವೇ ಇದೆ. ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಲಿಪಿರಿ. ಇದು ಬಂದು 3550 ಸ್ಟೆಪ್ಸ್ ಇರುತ್ತೆ. ಸ್ಟೆಪ್ಸ್ ಕೆಳಗಡೆನೆ ಅಂದರೆ ಸ್ಟಾರ್ಟ್ ಆಗ್ತಿದ್ದಂಗೆ ಅಲ್ಲಿ ಒಂದು ದೇವಸ್ಥಾನ ಇದೆ, ಅದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನನೇ. ಅಲ್ಲಿ ಒಂದು ಹಿತ್ತಾಳೆದು ದೇವ್ರದ್ದು ಪಾದ ಕೊಡ್ತಾರೆ. ಆ ಪಾದನ ನಾವು ನಮ್ಮ ತಲೆ ಮೇಲೆ ಹಿಡ್ಕೊಂಡು ಒಂದು 3 ಅಥವಾ 21 ಎಷ್ಟು ಒಳ್ಳೆಯದಾಗುತ್ತೆ ಅಷ್ಟು ಪ್ರದಕ್ಷಿಣೆ ಮಾಡ್ಬೋದು. ಅಲ್ಲಿ ಪ್ರದಕ್ಷಿಣೆ ಮಾಡಿಕೊಂಡು ದೇವ್ರನ್ನ ನಮಸ್ಕರಿಸ್ಕೊಂಡು ಬೇಡ್ಕೊಂಡು ನಾವು ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಸೊ ತಿನ್ಕೊಂಡು ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಸ್ಟಾರ್ಟ್ ಮಾಡಿದ್ದು ಅರೌಂಡ್ 5:30 to 6 o'clock ಆಗಿತ್ತು. ನಾವು ಹೋಗ್ತಾ ದಾರಿನಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸುಸ್ತಾದರೆ ಜ್ಯೂಸು ಊಟ ಎಲ್ಲ ಸಿಗುತ್ತೆ, ಅಂಗಡಿಗಳಿದೆ, ತುಂಬ ಪರ್ಚೇಸ್ ಮಾಡ್ಕೊಂಡು ತಿನ್ಬೋದು. ಹಾಗೆ ವಾಶ್ರೂಮ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ఏమీ వద్దమ్మా. ಹೆಂಗನಿಸ್ತೈತಮ್ಮ? ಹೆಂಗನಿಸ್ತೈತೆ? ಇನ್ನು 1200 ಸ್ಟೆಪ್ ಬಾಕಿ ಇದೆ. ನೀವೀಗ ನೋಡ್ತಿರೋದು ಇದು ಕಾಡು ಕತ್ತೆ. ನಾವು ಕಾಡಲ್ಲಿ ಹೋಗ್ತಿರೋದ್ರಿಂದ ಪ್ರಾಣಿಗಳು ತುಂಬಾ ಸಿಗುತ್ತೆ. ನಿಮ್ಮಪ್ಪ ತಪ್ಪಿಸ್ಕೊಡ್ತಾ ಅದನ್ನು ವಿಡಿಯೋ ಮಾಡು. ನಾವು ಮೆಟ್ಲು ಸ್ಟಾರ್ಟ್ ಮಾಡಿ ಹೋಗೋ ದಾರಿನಲ್ಲಿ 7 ಮೈಲಿ ದೂರದಲ್ಲಿ ಒಂದು ದೊಡ್ಡ ಆಂಜನೇಯ ಸ್ವಾಮಿ ಮೂರ್ತಿ ಇದೆ. ಅದು ಏನಕ್ಕೆ ಬಂದಿದ್ದು ಅಂತಂದರೆ 1979ರಲ್ಲಿ ಹೀಗೆ ಮೆಟ್ಲು ವೇನಲ್ಲಿ ಹೋಗ್ತಾ ಇರುವಾಗ ಒಂದು ಮಹಿಳೆ ಅತ್ಯಾಚಾರ ಆಗುತ್ತೆ. ಅತ್ಯಾಚಾರ ಆದಾಗ ಎಲ್ಲರೂ ತುಂಬ ಭಯ ಪಡ್ಕೊಳ್ತಾರೆ. ಎಲ್ಲರೂ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಿರ್ತಾರೆ, ಮೆಟ್ಲು ಹತ್ಕೊಂಡು ಯಾರೂ ಹೋಗ್ತಿರ್ಲಿಲ್ಲ ಸ್ವಾಮಿ ದರ್ಶನಕ್ಕೆ. ಸೊ TTD ಅವರು ಇದನ್ನು ಅಬ್ಸರ್ವ್ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಮಾಡಬೇಕು ಅಂತ ಅಂದ್ಬಿಟ್ಟು ಪೊಲೀಸ್ ಅವ್ರನ್ನ ನೇಮಕ ಮಾಡ್ತಾರೆ. ಹಾಗೆ ಸ್ಟ್ರೀಟ್ ಲೈಟ್ಗಳು ಎಲ್ಲ ಫೆಸಿಲಿಟಿ ಕೊಡ್ತಾರೆ. ಆದ್ರೂ ಜನ ತುಂಬ ಎದುರ್ಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ಜನಗಳಿಗೋಸ್ಕರ ಒಂದು ಧೈರ್ಯ ಕೊಡೋ ಉದ್ದೇಶಕ್ಕಾಗಿ ಈ ದೇವಸ್ಥಾನನ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ನಾವು ಹೋಗಿ ಈ ರೀತಿ ಗಂಟೆ ಕಟ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡ್ರೆ ಅದು ಆಗುತ್ತೆ ಅನ್ನೋ ನಂಬಿಕೆ ಇದೆ. ಸೊ ಹಾಗಾಗಿ ನಾನಿಲ್ಲಿ ಒಂದು ಬೇಡಿಕೆ ಇಟ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡೆ. ಹೆಂಗೆ ಕರೀತೆ ಕರಿ ಬಾ 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 ಅಂದೆ. ಅದು ನಿನ್ನ ನಾಯಿನ ಕರೀತಿದ್ದೆ, ನಾನೇ ಬರಲಿ ಅಂತದ್ದು. ಅಲ್ಲಿಂದ ಆಯ್ತಲ್ಲ ಅದನ್ನ ಶಾರ್ಟ್ ಅಲ್ಲಿ ಕುಡಿದು ಕುಡಿದು ಫೋಟೋ ಫೋಟೋ ಏನು ಇಲ್ವಲ್ಲೇ. ಅದು ಹುಡುಕ್ತೈತೆ ಕೈನ.
ಕೊಡ್ತಾರೆ. ಬಾ 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 ತರಕೋಯ್ತಾ ಏನಾಡಿ ಬಾಯಿ ಕಡೆ ಬಾ ಅಲ್ಲೇ ಹೋಗೆ ಅಲ್ಲೋಗಿ ತಿಂತ ತೆಗಿಸ್ಕೋಗೆ ಏನು ಮಾಡಲ್ಲ ಹೋಗಮ್ಮ ಅಷ್ಟು ಬೇಗ ಕೊಟ್ಬಿಡ್ತೀನಿ. ನಾನು ಒಂಚೂರು ನಿನ್ನ ಮುಂದಕ್ಕೆ ಬರಲಿ ಪಾಪ ಅದಕ್ಕೆ ಎಷ್ಟು ಹೊಟ್ಟೆ ಹಸ್ತಿರ್ಬೇಡ. ಬಾ ಹಂಗೆ ಬಾ ಮುಂದಕ್ಕೆ. ಮುಟ್ಟ ಉಂಡು ఇది తెలుగు వస్తుందా దానికి ಇದ್ದು ಹಿಂದಿನೇ ಬರೋದು. ಮೈಲು ತರ ಅದು ಸೋಂಬೇರಿ ಫ್ರೆಂಡ್ ಮೈಲು ತರ ಸೋಂಬೇರಿ ತರ ಬಂದೈತಲ್ಲ ಮರದ ಮೇಲೆ ಇಲ್ಲಿ ಈ ಕಡೆ ಬಾ ಇಲ್ಲೇ ಅಯ್ಯೋ ಏನದು ಕೋತಿ ಕಾಡ್ಕೋತಿ ಬಾಯ್ ಒಳ್ಳೆ ಬೆಕ್ಮರಿ ತರ ಐತಲ್ಲ, ಅಳಿಲ್ ತರನೇ ಇಲ್ಲ. ಇನ್ನೊಂದೆಲ್ಲ ಇತ್ತಲ್ಲ ಎಷ್ಟು ಕ್ಯೂಟ್ ಆಗೈತಲ್ಲ. ಕ್ಯೂಟಿ ಕ್ಯೂಟಿ ಜಿಂಕೆ, ಕಾಡು ಕೋಳಿ. ಅದಂಗೆ ಗೊತ್ತಾಗುತ್ತೆ ಅದೆಲ್ಲ ಬ್ಲಾಕ್ ಆಗಿ ಇದು ಫಾರಂ ಈ ತರ ಬರಲ್ಲ. ನಾಟಿನೂ ಈ ತರ ಬರಲ್ಲ, ಅದು ಪುಕ್ಕ ಈ ತರ ಬರಲ್ಲ. ಐತೆ ನಂದು ಮೆಣಸಿನ್ಕಾಯಿ ಹಾಕೋಬಿಟ್ಟೈತೆ. ತುಂಬಾ ಕಿಲೋಮೀಟರ್ ಐತೆ ಸ್ವಾಮಿ ಗೋವಿಂದ. ಏನಿಲ್ಲ ಕನ್ನಡಿ. ಚೆನ್ನಾಗಿದೆ ಅಲ್ಲ. ಎದುರಿಗೆ ಫ್ರೈ ಮಾಡೋದು నువ్వే కదా పిలిచింది ఉడతాను. ಚೆನ್ನಾಗೈತಲ್ಲ ಬೆಟ್ಟ, ಆ ಕಡೆ ಈ ಕಡೆ ಬೆಟ್ಟ ಕಾಣಿಸ್ತೈತೆ. ರೋಡ್, ಬ್ರಿಡ್ಜ್, ಕೆಳಗಡೆ ರೋಡ್ ಐತಲ್ಲ ಅದಕ್ಕೆ ಬ್ರಿಡ್ಜಿಂಗ್ ಮಾಡವ್ರೆ. ಮೇಂಟೆನೆನ್ಸು ಚೆನ್ನಾಗೈತೆ. ಫಸ್ಟ್ ಇರ್ಲಿಲ್ವಾ ಇದು? ಚೆನ್ನಾಗೈತಲ್ಲ, ಸೈಲೆಂಟ್ ಆಗಿ. ನಿಮ್ಮ ಮಮ್ಮಿನ ಬಿಟ್ಬಿಟ್ಟು ಎಲ್ಲಿಗೆ ಹೋಗಿದ್ಯಾ? ಮಮ್ಮಿ ಜೊತೆ ಬಂದ್ರೆ ನಾವು 7 ಬೆಟ್ಟಗಳು ದಾಟ್ಕೊಂಡು ದರ್ಶನಕ್ಕೆ ಹೋಗ್ತಿರೋದ್ರಿಂದ ನಮಗೆ ಬರೀ ಮೆಟ್ಲೇ ಸಿಗೋದಿಲ್ಲ, ಈ ರೀತಿ ರೋಡ್ ಕೂಡ ಸಿಗುತ್ತೆ. ರೋಡಲ್ಲೂ ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿದೆ ಮೇಂಟೆನೆನ್ಸ್ ಮಾತ್ರ. ನೀವು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮೇಂಟೆನೆನ್ಸ್ ಎಲ್ಲ ಕಡೆಯೂ ತುಂಬ ನೀಟಾಗಿಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು, ರೋಡು ಕೂಡ ಒಂದು ಪ್ಲಾಸ್ಟಿಕ್, ಒಂದು ಕಸನೂ ಇಲ್ಲದೆ ಎಷ್ಟು ನೀಟಾಗಿದೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಕಸ ಬಿಸಾಕಿದ್ರು ಇಮಿಡಿಯೇಟ್ಲಿ ಅಲ್ಲೇ ಕ್ಲೀನ್ ಮಾಡ್ತಾ ಇರ್ತಾರೆ. ನೀವಿಲ್ಲಿ ನೋಡ್ತಾ ಇರೋದು ಒಂದು ದೇವಸ್ಥಾನ. ಆ ಬಂಡೆಕಲ್ ಮಧ್ಯ ಆ ಮರಗಳೆಲ್ಲ ಇದೆ, ಅದ್ರ ಮಧ್ಯ ಪುಟ್ಟದಾಗಿ ಒಂದು ಗುಡಿ ಇದೆ, ಅದರೊಳಗಡೆ ಒಂದು ಕಲ್ಲಿನ ಚೀಲ ಇದೆ. ನಾವಲ್ಲಿ ಕ್ಲೀನ್ ಮಾಡ್ತಿದ್ರು ಒಬ್ಬರು ಆಂಟಿ. ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ದು ವೆಂಕಟರಾಮ ಸ್ವಾಮಿಯವರ ಸಹೋದರಿ, ಅವರ ಅಕ್ಕ ತಂಗಿರ ದೇವಸ್ಥಾನಗಳು ಇದು ಅಂತ ಹೇಳಿದ್ರು. ಏನು ವಿಸ್ಮಯ ಅಲ್ಲ, ಪ್ರಕೃತಿ, ಆ ಮರ, ಬೆಟ್ಟ, ಬಂಡೆ ಮಧ್ಯ ಬಂದಿರೋ ದೇವಸ್ಥಾನ. ನಾವೀಗ ಆಲ್ಮೋಸ್ಟ್ 80% ರೀಚ್ ಆಗಿದ್ದೀವಿ. ಇಲ್ಲಿ ಬರ್ತಿದ್ದಂಗೆ ತುಂಬ ಸುಸ್ತಾಗ್ತಿತ್ತು. ಸೊ ಟೀ ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿನ್ನೋಣ ಅಂತ ಎಲ್ಲ ತಿಂತಾಯಿದ್ದೀವಿ. ಇದಾದಮೇಲೆ ಮತ್ತೆ ನಾವು ಈಗ ಸ್ಟಾರ್ಟ್ ಮಾಡ್ತಿರೋ ಪ್ಲೇಸ್ ಬಂದು ಮೋಕಾಲು ಮೆಟ್ಲು ಅಂತ.
ನೀವೀಗ ನೋಡ್ತಿರೋ ಗೋಪುರ ಬಂದು ಮೋಕಾಲಿ ಮೆಟ್ಲು ಪ್ರದೇಶ. ಇಲ್ಲಿಂದ ತಿಮ್ಮಪ್ಪನ ದರ್ಶನ ಮಾಡಲಿಕ್ಕೆ 2.5 ಕಿಲೋಮೀಟರ್ ಅಷ್ಟೇ ದೂರ ಇರೋದು. ಈ ಪ್ರದೇಶಕ್ಕೆ ಮೋಕಾಲಿ ಮೆಟ್ಲು ಅಂತ ಕರೀತಾರೆ. ಮೋಕಾಲು ಅಂತಂದರೆ ಕನ್ನಡದಲ್ಲಿ ಮಂಡಿಕಾಲು. ಸೊ ಈ ಮೆಟ್ಲುಗಳನ್ನ ಮಂಡಿಕಾಲಿನಲ್ಲಿ ಹತ್ತುತ್ತಾರೆ. ಯಾಕೆ ಅಂತಂದರೆ ಸುಮಾರು ವರ್ಷಗಳ ಹಿಂದೆ ಶಂಕರಾಚಾರ್ಯರು ಅವರ ಪಾದ ಸ್ಪರ್ಶಿಸಿ ನಾನು ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಆಗಲ್ಲ ಅಂತ ಹಿಂಜರಿದು ಮಂಡಿಕಾಲಿನಲ್ಲಿ ಹೋಗ್ತಾರೆ. ಸೊ ಆವಾಗಿಂದ ಈ ಹೆಸರು ಬಂದಿರೋದು. ಇಲ್ಲಿ ಬರೋ ಭಕ್ತಾದಿಗಳೆಲ್ಲರೂ ಅವರೇನಾದರೂ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಈ ರೀತಿ ಹತ್ತಿದ್ರೆ ಆಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಎಲ್ಲರೂ ಹೀಗೆ ಹತ್ಕೊಂಡು ಹೋಗ್ತಾರೆ. ಸೊ ನಾವು ಹಾಗೆ ಒಂದಷ್ಟು ಬೇಡಿಕೆ ಇಟ್ಕೊಂಡು ಮೆಟ್ಲುಗಳನ್ನ ಹತ್ತಿದ್ವಿ. ಫೈನಲಿ ಎಂಡೆಡ್. ಏನಕ್ಕದು ಏನಕ್ಕೆ ಹಾಕಿದ್ದು? ಯಾರು ಹಾಕೋರೆ? ನೀನು ಹಾಕಿ ಬಟ್ಟೆ ಕೊಡೋದು ನೀನು. ಬಿಡದೆ ಒಂದು ಟೈಮಿಂಗ್ಸ್ 3550. ಹ್ಞೂ ಹೆಂಗಿತ್ತು? ಸೂಪರ್ ಆಗಿತ್ತು. ನೀನೇನು ಪುಡುಕ್ ಅಂತ ಹೊಡ್ಕೊಂಬಂದೆ ನೀನು. ಎಷ್ಟು ಬೇಗ ಓಡೋಡ್ಬತ್ತಿತ್ತು ನೋಡಿ, ಗೋಲ್ಡ್ ಮಾಡಿಸ್ಕೊಳಕ್ ಆಸೆ ಆಗಿ. ಜಲ್ದಿ ಬಂದಿದೆ. ನಂಗೆ ಕೇಳ್ಬೇಡ, ಕಾಲು ನಾಮ ಹೊಂಟೋಗ್ಬಿಟ್ಟೈತೆ. ಸ್ಟೆಪ್ಸ್ ಮುಗಿತು. ಇಲ್ಲಿಂದ 300 ಮೀಟರ್ಸ್ ವಾಕಬಲ್ ಡಿಸ್ಟೆನ್ಸ್ ಟು ರೀಚ್ ತಿರುಮಲ. ನಾವು ಮೇಲ್ ಬರ್ತಿದ್ದಂಗೆ ರೈಟ್ ಸೈಡ್ನಲ್ಲೇ ಲಗೇಜ್ ರಿಸೀವ್ ಆಗೋ ಕೌಂಟರ್ ಇದೆ. ಕೆಳಗಡೆ ಲಗೇಜ್ ಕಳಿಸಿದ್ವಲ್ಲ, ಅದು 3 ಅವರ್ಸಲ್ಲೇ ಲಗೇಜ್ ಇಲ್ಲಿ ರಿಸೀವ್ ಆಗಿತ್ತು. ಸೊ ಇವಾಗ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಈ ಲಗೇಜ್ಗೆ ನಾವು ಏನೂ ಪೇ ಮಾಡೋ ಅವಶ್ಯಕತೆನೇ ಇಲ್ಲ. ಎಷ್ಟು ಚೆನ್ನಾಗಿದೆ ಫೆಸಿಲಿಟಿ ಅಲ್ವಾ? TTD ಅವರು ತುಂಬಾ ಒಳ್ಳೊಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ ಭಕ್ತಾದಿಗಳಿಗೆ. ಕೆಳಗಡೆ ಕಳಿಸಿರೋ ಲಗೇಜು ಮೇಲ್ಗಡೆ ರಿಸೀವ್ ಆಗಿದೆ. ಎಷ್ಟು ಸೇಫಾಗಿ ತೊಗೊಂಡು ಬಂದು ಕೊಟ್ಟಿದ್ದಾರೆ. ನಾವು ಪೇ ಮಾಡಬೇಕೇನೋ ಅಂತ ಅಂದ್ಕೊಂಡ್ವಿ. ಬಟ್ ಆಮೇಲೆ ಕೊನೆಯಲ್ಲಿ ಈಸ್ಕೊಳ್ಳುವಾಗ ಕೇಳಿದ್ವಿ ಎಷ್ಟು ಅಂತ. ಅವರು ನಿಮ್ಮ ಇಷ್ಟ, ನಿಮ್ಮ ಖುಷಿ, ಕೊಡೋದಾದರೆ ಕೊಡ್ಬೋದು ಅಂತ ಅಂದರು. ತುಂಬ ಇಷ್ಟ ಆಯಿತು. ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅವರು ಎಷ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತಿದ್ದಾರೆ ಅಲ್ಲ. ರೂಮ್ಸ್ಗಳೇ ಸಿಗ್ತಾ ಇಲ್ಲ. ನಾವು ಮೇಲ್ ಬಂದ್ವಿ. ಇಲ್ಲಿ ರೂಮ್ಸ್ಗಳು ವಿಚಾರಿಸೋಣ ಅಂತ ಹೋದರೆ ಒಂದು ರೂಮು ಅವೈಲೇಬಲ್ ಇಲ್ಲ. ತುಂಬಾ ಬುಕ್ಕಿಂಗ್ಸ್ ಆಗೋಗಿದೆ. ವೈಕುಂಠ ಏಕಾದಶಿ, ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ತುಂಬ ಟೂರಿಸ್ಟ್ ಇದ್ದರು. ಸೊ ನಮಗೆ ರೂಮ್ ಸಿಗಲ್ಲ ಅಂತ ಗೊತ್ತಾಯಿತು. ಅಟ್ಲೀಸ್ಟ್ ಲಾಕರ್ ಆದರೂ ಸಿಗುತ್ತೆ ಅಂತ ಅಂದ್ಬಿಟ್ಟು ಲಾಕರಿಗೆ ಕ್ಯೂ ನಿಂತ್ಕೊಂಡ್ವಿ. ಸೊ ಅಲ್ಲೂ ಆಧಾರ್ ಕಾರ್ಡ್ ಇಸ್ಕೊಂಡು ಫೋಟೋಸ್ ತೊಗೊಂಡು ಲಾಕರ್ ಕೀ ಕೊಟ್ಟರು. ಸೊ ಇದು ಲಾಕರ್ ರೂಮು. ಇಲ್ಲಿ ಲಾಕರ್ ರೂಮ್ನಲ್ಲಿ ನಮ್ಮ ಲಗೇಜ್ಗಳನ್ನ ಇಟ್ಟುಬಿಟ್ಟು ನಾವು ನೆಕ್ಸ್ಟು ಹೊಟ್ಟೆ ಹಸಿತಿದೆ ಅಂತ ಊಟ ಮಾಡ್ಲಿಕ್ಕೆ ಹೋದ್ವಿ. ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಮುಡಿ ಕೊಡಬೇಕಾಗಿತ್ತು. ನಮ್ಮ ಅಪ್ಪ ಮುಡಿ ಕೊಡಬೇಕಾಗಿತ್ತು, ನಾವು ಪಂಚಮುಡಿ ಕೊಡಬೇಕಾಗಿತ್ತು. ಸೊ ಇಲ್ಲಿ ಪಂಚಮುಡಿ ಕೊಡಲಿಕ್ಕೆ ಪಕ್ಕದಲ್ಲೇ, ಅಂದರೆ ಲಾಕರ್ ರಿಸೀವ್ ಆಯ್ತಲ್ಲ ಅದ್ರ ಪಕ್ಕದಲ್ಲೇ ರೂಮ್ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಇದಕ್ಕೂ ಕೆಲವೊಂದು ಟೈಮಿಂಗ್ಸ್ ಇದೆ, ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಈ ಟೈಮಿಂಗ್ಸಲ್ಲೇ ಹೋಗಬೇಕು. ಮುಡಿ ಎಲ್ಲ ಕೊಟ್ಟ ಮೇಲೆ ನಾವು ಸ್ನಾನ ಮಾಡಬೇಕು. ಸೊ ಕಲ್ಯಾಣಿಲಿ ಮುಳುಗೋದಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿಂದ ಫುಲ್ ಡೌನ್ ಬಂದರೆ ಕಲ್ಯಾಣಿ ಸಿಗುತ್ತೆ. ಇದು ವಿಡಿಯೋದಲ್ಲಿ ಕಾಣಲ್ಲ ದೇವ್ರದ್ದು ಫೇಸ್. ಗಾಡಿಯಲ್ಲಿ ನಿಂದೋಗ್ತೈತೆ. ಬಿಸಿಲು ಮಂಜಿದೆಲ್ಲ ಕಾಣೋದು ಡೌಟು. ಕಾಣಿಸುತ್ತಾ? ಸೊ ಇದು ವೆಂಕಟರಮಣನ ಫೇಸ್. ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ. ಸೊ ಕಸ ಗುಡಿಸ್ಲಿಕ್ಕೆ ಮಷಿನ್ ಇದೆ. ನಾನೊಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ಎಷ್ಟೇ ಕಸ ಹಾಕಿದ್ರು ಯಾರೂ ಕೆಲಸ ಮಾಡೋರು ಸಿಡ್ಕಾಡಲ್ಲ, ಮುಖ ಒಂಥರ ಮಾಡಲ್ಲ. ಎಷ್ಟು ನೀಟಾಗಿ ಸೈಲೆಂಟಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಕಲ್ಯಾಣಿನಲ್ಲಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ, ಹೇಗಾಯಿತು ದರ್ಶನ ಅಂತ ನೋಡಬೇಕು ಅಂತಂದರೆ ನೆಕ್ಸ್ಟ್ ಪಾರ್ಟ್ ವಿಡಿಯೋನ ನೀವು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.